ದರ್ಶನ್ ದಾದಾಗಿರಿ, ದರ್ಶನ್ ದರ್ಪ, ದರ್ಶನ್ ಅಹಂಕಾರ, ದರ್ಶನ್ನ ಧಿಮಾಕು ಇದನ್ನೆಲ್ಲ ನಾವು ಬೇರೆಯವರು ಹೇಳೋದನ್ನ ಕೇಳಿದ್ವಿ. ಆದರೆ ಇವತ್ತು ಖುದ್ದು ಅವರ ಜೊತೆಯಲ್ಲಿ ಒಂದು ಕಾಲದಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಂಥ ನಿರ್ಮಾಪಕ ಉಮಾಪತಿ ಗೌಡ ನ್ಯೂಸ್ ಫಸ್ಟ್ ಮುಂದೆ ಹೇಳ್ಕೊಂಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಅನ್ನೋ ನಟನ ನಿಜವಾದ ಮುಖದ ಅನಾವರಣ ಮಾಡಿದ್ದಾರೆ. ನೋಡಿ, ಸಾಯಿಸೋದೇ ಒಂದು ಅಪರಾಧ ಅಂದರೆ ಹೀನಾಯವಾಗಿ ಸಾಯಿಸೋದು ಇನ್ನೊಂಥರ ಅಪರಾಧ ಆಗ್ತದೆ. ಬ್ರೂಟಲ್ಗೆ ಮರ್ಡರ್ ಮಾಡಿರೋದಿರ್ಬೋದು, ದುಡ್ಡು ಕೊಟ್ಟು ಮುಚ್ಚಾಕುವಂಥದ್ದಿರ್ಬೋದು. ಇವರೆಲ್ಲ ಇದಕ್ಕೆ ಫಸ್ಟೇ ಪ್ರಿಪೇರ್ ಆಗಿದ್ರು ಏನೋ ಗೊತ್ತಿಲ್ಲ ನನಗೆ. ಕುಡ್ದಿದ್ದ ಬಿಲ್ಲು 8-9 ಲಕ್ಷ ಕಟ್ತೀವಿ ಸರ್ ನಾವು. ಅದಿದ್ರೂ ಕೂಡ ನನಗೆ ಅವ್ರಿಗೆ ಗಲಾಟೆ ಆಗ್ತದೆ. ಏನಂತ, ನಮಗೆ ಎಣ್ಣೆ ಕಡಿಮೆ ಆಯಿತು ಅಂತ. ಪ್ರಭಾವಿಗಳು ಫೋನ್ ಮಾಡಿದ್ರು ಅಂತೇಳಿ ಮುಚ್ಚಾಕಿದ್ರು. ದೀಪ ದೂರ ಗುರಿತಾ ಇದೆ ಆರೋಗ್ಯಕ್ಕೆ. ಇವನೊಬ್ಬ ಹೀರೋನ, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನಿಸಿಕೊಂಡವನ. ಇದೇನಾ ಇವನ ಮಾದರಿತನ? ಬಾಯಲ್ಲಿ ತಾನೇ ದೊಡ್ಡ ಸಂಪಾನ ಅನ್ನೋ ರೀತಿ ಮಾತಾಡ್ತಿದ್ದ ದೊಡ್ಡ ಮನುಷ್ಯನ ದೊಡ್ಡ ಗುಣಗಳು ಇವೇನಾ? ಕೇಳಿದ್ರಲ್ಲ, ರೀಲ್ ಮೇಲೆ ಹೀರೋ, ರಿಯಲ್ ನಲ್ಲಿ ವಿಲನ್ ಆದ ಕಥೆಯನ್ನ ಇನ್ನು ಡೀಟೇಲ್ ಆಗಿ ಹೇಳ್ತೀವಿ ಬನ್ನಿ. ಜೋರಾಗಿ ಉರಿಯೋ ದೀಪ ಆರುತ್ತೆ ಅಂತ ಗೊತ್ತಿತ್ತು. ದರ್ಶನ್ ಹಸಿರಿ ಮುಖ ಬಿಚ್ಚಿಟ್ಟ ನಿರ್ಮಾಪಕ ಉಮಾಪತಿ. ಒಂದು ಕಾಲದಲ್ಲಿ ದೋಸ್ತಿಗಳಾಗಿದ್ದ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಶತ್ರುಗಳಾಗಿರೋದು ಹೊಸದೇನಲ್ಲ. ಬಹಿರಂಗವಾಗಿ ಇಬ್ಬರು ಮಾತಿನಲ್ಲೇ ಚಾಟಿ ಬೀಸ್ಕೊಂಡಿದ್ರು. ಇದೀಗ ದರ್ಶನ್ ಕೊಲೆ ಕೇಸ್ನಲ್ಲಿ ಬಂಧನವಾಗಿದ್ದು, ಈ ಬಗ್ಗೆ ಉಮಾಪತಿ ಪ್ರತಿಕ್ರಿಯಿಸಿದ್ದು, ಜೋರಾಗಿ ಉರಿಯೋ ದೀಪ ಆರುತ್ತೆ ಅಂತ ನನಗೆ ಗೊತ್ತಿತ್ತು ಎಂದು ಮತ್ತೊಮ್ಮೆ ಮಾತಿನಲ್ಲೇ ಬಿಸಿ ಮುಟ್ಟಿಸಿದ್ದಾರೆ. ಯಾವತ್ತೂ ಅಷ್ಟೇ ಮನುಷ್ಯರ ಕಣ್ಣು, ಮನುಷ್ಯರ ದೃಷ್ಟಿ ಅಷ್ಟು ಕೆಟ್ಟದು ಅಂತ ಹೇಳಿ. ಯಾಕಂದರೆ ಇವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿ ಮತ್ತು ಇವರ ಹಾರ್ಬಟ, ಇವರ ಅಬ್ಬರ ನೋಡ್ತಾ ಇದ್ನಲ್ಲ, ನನಗೆ ಅವಾಗ ಅನಿಸಿತ್ತು, ಇಲ್ಲಪ್ಪ ಯಾಕೋ ಅದೇನೋ ಹೇಳ್ತಾರಲ್ಲ, ದೀಪ ಜೋರಾಗಿ ಉರಿತಾ ಇದೆ ಅಂದರೆ ಆರೋಗ್ಯಕ್ಕೆ ಅಂಥೇಳಿ. ಬಟ್ ನಾನು ಅನ್ಕೋತಾ ಇದ್ದಿದ್ದೇನು ಅಂದರೆ, ಇಷ್ಟೆಲ್ಲ ಅಪರಾಧಗಳು ಮಾಡಿಕೊಂಡು ಹೆಂಗೆ ಅರಗಿಸ್ಕೋತಾ ಇದ್ದಾರೆ, ಹೆಂಗೆ ಕಾನೂನು ಇವ್ರನ್ನ ಬಿಡ್ತಾ ಇದೆ, ಹೆಂಗೆ ಪೊಲೀಸ್ ಇಲಾಖೆ ಸುಮ್ಮನೆ ಇದೆ. ಮೈಸೂರು ಕೇಸಲ್ಲೂ ಪೊಲೀಸ್ ಇಲಾಖೆ ಅವತ್ತು ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು ಸರ್. ಅವತ್ತಿನ ಪೊಲೀಸ್ ಇಲಾಖೆ ಮೈಸೂರು ಭಾಗದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದಿದ್ರೆ ಇವತ್ತಿನ 2 ಜೀವಕ್ಕೆ ನ್ಯಾಯ ಸಿಕ್ಕಿರೋದು ಸರ್. 2 ಜೀವ ಹೋಗ್ತಾ ಇರಲಿಲ್ಲ. ಅವತ್ತು ತುಂಬ ಕೇರ್ ಫ್ರೀ ಆ್ಯಟಿಟ್ಯೂಡಲ್ಲಿ ಆ ಕೇಸ್ನ ಹ್ಯಾಂಡ್ಲ್ ಮಾಡಿದ್ರು. ಪ್ರಭಾವಿಗಳು ಫೋನ್ ಮಾಡಿದ್ರು ಅಂತೇಳಿ ಮುಚ್ಚಾಕಿದ್ರು. ಹಂಗಾಗಿ ಇವತ್ತು ಈ ಹಂತಕ್ಕೆ ಬಂತು. ಅದೆಲ್ಲ ನೋಡಿದಾಗ ನಮ್ಗೆ ಅನಿಸಿದ್ದಿಷ್ಟೇ ಸರ್, ಒಂದಲ್ಲ ಒಂದು ದಿವಸ ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಗ್ರಾಚಾರ ಕೆಟ್ಟಾಗ ಭಗವಂತ ಸಾಕು ಅಂತ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಇಟ್ಟಾಗ ಅದೇ ಒಬ್ಬ ವ್ಯಕ್ತಿ ಮೂಲೆಯಲ್ಲಿ ಕೂರಬೇಕಾಗ್ತದೆ ಅಂತೇಳಿ. ಬಟ್ ಈ ಮಟ್ಟಕ್ಕೆ 2 ಕೊಲೆಗಳ ಪ್ರಕರಣ ಹೊತ್ಕೊಂಡು ಬುದ್ಧಿ ಕಲಿತಾರೆ, 2 ಕೊಲೆಗಳ ಪ್ರಕರಣ ಮಾಡಿ ಇದೊಂದು ಸಂದರ್ಭಕ್ಕೆ ಬರುತ್ತೆ ಅಂತ ನಾನು ಯಾವತ್ತೂ ಊಹಿಸ್ಕೊಂಡಿರಲಿಲ್ಲ. ಬಟ್ ಇವ್ರ ಜೀವನಕ್ಕೆ ತೊಂದರೆ ಆಗೋ ರೀತಿ ಏನೋ ಮಾಡ್ಕೋತಾರೆ ಅಂತ ನನಗನ್ಸಿದ್ದು. ಇದೇ ವೇಳೆ ಅತಿ ವೇಗ ತಿಥಿ ಬೇಗ ಎಂದು ದರ್ಶನ್ ಅಹಂಕಾರಕ್ಕೆ ಟಾಂಗ್ ಕೊಟ್ರು. ಅಷ್ಟೇ ಅಲ್ಲ, ತಮ್ಮನ್ನ ಸಿಲುಕಿಸಲು ಮಾಡಿದ್ದ ಟ್ರ್ಯಾಪ್ ಕಹಾನಿಯನ್ನು ಉಮಾಪತಿ ಬಿಚ್ಚಿಟ್ರು. ಭಾಳ ಅತಿ ವೇಗ ತಿಥಿ ಬೇಗ ಅಂತಾರಲ್ಲ, ಹಂಗೆ ಸರ್. ಯಾಕೆಂದರೆ ಇವರೆಲ್ಲ ಹೇಳ್ತಾ ಇದ್ರಲ್ಲ, ನನ್ನ ಹತ್ರ 6 ಕೋಟಿ ರೂಪಾಯಿ ಕಾರಿದೆ, 10 ಕೋಟಿ ರೂಪಾಯಿ ಕಾರಿದೆ ಅಂತೇಳಿ. ಆ ಕಾರಲ್ಲಿ ಹೋಗ್ತಾ ಇದ್ದಂಗೆ ಗ್ರಾಚಾರ ಕೆಟ್ಟರೆ ಎಲ್ಲರಿಗೂ ಆಗದೆ, ಇವ್ರಿಗೂ ಆಗ್ತದಲ್ಲ ಸರ್. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೋ ಒಬ್ಬ ವ್ಯಕ್ತಿ, ಅದೇನೋ ಹೇಳ್ತಾರಲ್ಲ, ಹೆಚ್ಚಿದ ಮನುಷ್ಯ ಕೊಬ್ಬಿದ್ದು ಓರಿ ತುಂಬ ದಿವಸ ಉಳಿಯಲ್ಲ ಅಂತ, ಹಂಗೆ ಸರ್. ಯಾವುದೋ ಒಂದು ಟ್ರ್ಯಾಪ್ ಮಾಡಿ ನನ್ನ ಮುಗ್ಸೋಕೆ ನೋಡಿದ್ರು. ಬಟ್ ಅವತ್ತು ಭಗವಂತ ನಮ್ಮನ್ನು ಕಾಪಾಡ್ದ, ನ್ಯಾಯ ಇತ್ತು ಸರ್. ಇವತ್ತಿಗೂ ನಾನು ನೆನೆಸ್ಕೊಳ್ಳೋದಿಷ್ಟ. ಅವತ್ತು ಇನ್ನು ಇದೇ ಧಿಮಾಕಿನ ದರ್ಶನ್ ಬರೀ ಡ್ರಿಂಕ್ಸ್ ಮಾಡೋಕೆ 9 ಲಕ್ಷ ಬಿಲ್ ಕಟ್ಟು ಕೂಡ ಸಾಕಾಗಿಲ್ಲ ಅಂತ ನಿರ್ಮಾಪಕರ ಜೊತೆ ಕಾಲು ಕೆರೆದು ನಿಂತಿದ್ರಂತೆ. ಇಷ್ಟೇ ಅಲ್ಲ, ರೀಲ್ ನಲ್ಲಿ ಗನ್ ಹಿಡಿದು ಪೋಸ್ ಕೊಡೋ ಈ ಆಸಾಮಿ ರಿಯಲ್ ನಲ್ಲಿ ಉಮಾಪತಿ ಮುಂದೆ ಗನ್ ಇಟ್ಟು ಬಿಲ್ಡಪ್ ಕೊಟ್ಟಿದ್ರಂತೆ. ಹುಬ್ಳಿಯಲ್ಲಿ ಈವೆಂಟ್ ನಡೀತದೆ ಸರ್. ಆ ಹುಬ್ಳಿ ಈವೆಂಟ್ಗೆ ಒಂದು ಹೈದರಾಬಾದ್ ಬೇಸ್ಡ್ ಕಂಪನಿ ನಮ್ಮ ಜೊತೆಲಿ ಟೈಅಪ್ ಆಗ್ತದೆ, ಎಲ್ಲ ಆಗ್ತದೆ. ನಾವು ದೊಡ್ಡ ಹೋಟ್ಲು ಮಾಡ್ತೀವಿ ಸರ್. ಅವತ್ತು ಕುಡ್ದಿದ್ದ ಬಿಲ್ಲು 8-9 ಲಕ್ಷ ಕಟ್ತೀವಿ ಸರ್ ನಾವು. ಅದಿದ್ರೂ ಕೂಡ ನನಗೆ ಅವ್ರಿಗೆ ಗಲಾಟೆ ಆಗ್ತದೆ. ಏನಂತ, ನಮಗೆ ಎಣ್ಣೆ ಕಡಿಮೆ ಆಯಿತು ಅಂತ ಸರ್. ನಿಜವಾಗ್ಲೂ ಅವತ್ತು ಅನ್ಸ್ಬಿಡ್ತು, ನನಗೆ ಯಾಕೆ ಬೇಕಾಗಿತ್ತು, ರಾಜ್ ನಂಗಿದ್ದ ಈ ಸಿನಿಮಾ ಮಾಡಿಬಿಟ್ಟು ಎಣ್ಣೆ ಸಪ್ಲೈಯರ್ ಆಗ್ಬಿಟ್ಟೆ ಅಂತೇಳಿ ದೊಡ್ಡ ಗಲಾಟೆ ನಡೀತದೆ. ಅವತ್ತು ಹರಿಕೃಷ್ಣ ಸರು ಇಬ್ಬರಿಗೂ ಸಮಾಧಾನ ಮಾಡ್ತಾರೆ.
ಬಿಡಿ ತಲೆ ಕೆಡಿಸಿ ಅವ್ರಿಗೂ ಹೇಳ್ತಾರೆ, ನನಗೂ ಹೇಳ್ತಾರೆ. ನಮ್ಮದು ಮೈಸೂರದೊಂದು ಗಲಾಟೆ ಆಯ್ತಲ್ಲ ಸರ್, CCB ಇದರಲ್ಲಿ ಎನ್ಕ್ವೈರಿ ಮುಗಿಸಿ ನನಗೆ ಅಲ್ಲಿಗೆ ಬರೋಕೆ ಹೇಳ್ತಾರೆ. ಬಂದು ಕೂತ್ಕೊಂಡಾಗ ಎಲ್ಲರೂ ಇರ್ತಾರೆ ಸರ್. ಕೂತಾಗ ಇವರು ಟಕ್ ಅಂತ ತೆಗೆದು ಹೊರಗಡೆ ಇಡ್ತಾರೆ. ನಾನು ಹೇಳ್ತೀನಿ, ನಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ ಸರ್, ನಿಮ್ಮ ಥರ ಕ್ಯಾರಿ ಮಾಡಲ್ಲ. ಅವಶ್ಯಕತೆ ಬಂದಾಗ ನಮಗೂ ಅಷ್ಟೇ ನಿಮ್ಗೆ ಹೆಂಗೆ ಬಳಸಿ ಅಂತ ಕೊಟ್ಟಿದ್ದಾರೆ, ನನಗೂ ಹಂಗೆ ಬಳಸಿ ಅಂತ ಕೊಟ್ಟಿದ್ದಾರೆ ಸರ್. ನೋಡೋಣ ಬಿಡಿ, ಅದು ಯಾಕೆ ಆ ಚರ್ಚೆ ಯಾಕೆ ಅಂತ ಕೂತ್ಕೊಂಡೆಲ್ಲ ಮಾತಾಡಿ ಸುಮಾರು ಒಂದು 4-5 ಅವರ್ ನಮಗೂ ಅವ್ರಿಗೂ ದೊಡ್ಡ ಮಟ್ಟಕ್ಕೆ ವಾಗ್ವಾದಗಳು ನಡೀತವೆ ಸರ್. ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ಇವರೆಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆಯಾಗಲಿ ಎಂದು ಉಮಾಪತಿ ಆಗ್ರಹಿಸಿದ್ರು. ಇನ್ನು ಆರೋಪಿಗಳು ಯಾರಿಂದ ತಪ್ಪಿಸಿಕೊಂಡ್ರು, ಕರ್ಮ ಭಗವಂತನ ಕೈನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದ್ರು. ನಾನು ಯಾವತ್ತು ಎಮೋಷನಲ್ ಆಗಿದ್ದು ಅಂದರೆ, ನನ್ನ ಮಕ್ಕಳು ನನ್ನ ತಪ್ಕೊಂಡು ಹತ್ರಲ್ಲ, ಅಲ್ಲಿ ನಾನು ತೀರ್ಮಾನ ತಗೊಂಡೆ, ಬೇರೆಯವ್ನು ನಾನೊಬ್ಬ ಇದ್ದರೆ ಈ ಒಬ್ಬ ವ್ಯಕ್ತಿಗೆ ಯಾವ ಶಿಕ್ಷೆ ಕೊಟ್ಟರು ನಾನು ಅದರಿಂದ ಖುಷಿ ಪಡ್ತೀನಿ ಅಂತ. ಬಟ್ ನಾನು ಇವತ್ತು ಆ ಪರಿಸ್ಥಿತಿಯಲ್ಲಿಲ್ಲ ಸರ್. ನನಗೇನಾಗಿದೆ ಅಂದರೆ, ಆ ವ್ಯಕ್ತಿ ತೊಂದರೆಯಲ್ಲಿ ಸಿಗಾಕೊಂಡಿರೋದು ನನಗೆ ಬೇಜಾರಿದೆ. ನಮ್ಮ ರೀತಿಯೇ ಅವ್ರಿಗೂ ಒಂದು ಕುಟುಂಬ ಇದೆ. ಬಟ್ ನನ್ನ ಮಕ್ಕಳು ಕಣ್ಣೀರು ಹಾಕಿದಾಗ ಭಾಳ ದೊಡ್ಡ ತೀರ್ಮಾನವೂ ತೊಗೊಂಡಿದ್ದೆ ಸರ್. ನಾನು ಏನೋ ಒಂದು ದೊಡ್ಡ ರೀತಿಯಲ್ಲೇ ಕೊಡಬೇಕು ಅಂತಲೇ ಭಾವಿಸಿದ್ದೆ. ಆಮೇಲೆ ನನಗೆಲ್ಲೋ ಒಳ್ಳೆ ಗುರು ಇದ್ದರು, ಒಳ್ಳೆ ಕುಟುಂಬ ಇತ್ತು. ನನಗಿರೋದು ಒಂದೇ ಮನೆ ಸರ್, ಒಂದೇ ಮನೆ. ಸೊ ಮನೆಗೆ ಬಂದರೆ ಅದೇ ಮನೆಗೆ ನಾನು ಬರಬೇಕು. ಸೊ ನನಗೆ ಬುದ್ಧಿ ಹೇಳಿದ್ರು, ಬೇಡ ಬಿಡಪ್ಪ ಬಿಟ್ಟಾಕು, ದೇವರೆಲ್ಲ ನೋಡ್ಕೋತಾನೆ ಅಂತೇಳಿ. ನಾನು ನಂಬಿರೋ ದೇವರು ನನಗೆ ಕೈ ಬಿಡಲಿಲ್ಲ ಅಂತ ನಾನು ಭಾವಿಸ್ತೀನಿ ಸರ್. ನನ್ನ ಮಕ್ಕಳ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಯಾರ ಕಣ್ಣು ದೃಷ್ಟಿಯಲ್ಲಿ ಅಥವಾ ಯಾರು ಇದರಿಂದ ಇವರು ಎಸ್ಕೇಪ್ ಆದರೂ ಕೂಡ ಮೇಲೊಬ್ಬ ಭಗವಂತ ಕರ್ಮ ಅನ್ನೋ ದೃಷ್ಟಿಯಿಂದ ಇವರು ಯಾವತ್ತೂ ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ ಸರ್. ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಅಷ್ಟೇ. ಒಟ್ನಲ್ಲಿ ನಿರ್ಮಾಪಕ ಉಮಾಪತಿ ರಿಯಲ್ ದರ್ಶನ್ನ ಮುಖವಾಡವನ್ನ ಎಲ್ಲರ ಮುಂದೆ ತೆರೆದಿಟ್ರು. ದೊಡ್ಡ ಮನುಷ್ಯನ ಚಿಲ್ಲರೆ ಕೆಲಸಗಳನ್ನ ಎಳೆಯಾಗಿ ಬಿಚ್ಚಿಟ್ರು. ರೀಲ್ ಮೇಲೆ ನಟಿಸಿ ರಿಯಲ್ ನಲ್ಲಿ ರೋಲ್ ಮಾಡೆಲ್ ಆಗ್ಬೇಕಿದ್ದವನ ನಿಜವಾದ ಮುಖ ಇದೇನಾ? ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.